ಹಲೋ ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಯುನಿಕ್ ಡಿಸೈನ್ ತೋರಿಸ್ತಾ ಇದ್ದೀನಿ. ನಾನು ಈ ಡಿಸೈನ್ ಹಾಕೋಕೆ 1 ಇಂಚಸ್ ಗ್ಯಾಪ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ಸಾರಿ ಕಲರ್ ನಾನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಅದನ್ನು 5 ಎಳೆ ಸುತ್ತಕೊಂಡು ನಾರ್ಮಲ್ ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಸೀರೆ ಮೇಲೆಯಿಂದ ಕೆಳಗಡೆ ತಗೊಂಡು ಒಂದು ನಾಟ್ ಹಾಕೋಷ್ಟು ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ವೈಟ್ ಮಣಿ ಹಾಕಬೇಕು. ನಾನು ವೈಟ್ ಮಣಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಹಾಕ್ಕೋಬೋದು. ವೈಟ್ ಮಣಿ ಹಾಗೆ ಹಾಕೋಕ್ಕಾಗಲ್ಲ, ಬೀಡ್ಸ್ ಹಾಗೆ ಹಾಕೋಕ್ಕಾಗಲ್ಲ ಸಿಲ್ಕ್ ಥ್ರೆಡ್ಗೆ. ಅದಕ್ಕೆ ನಾನು ಎಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕ್ಕೊಂಡು ಒಂದು ನಾಟ್ ಹಾಕ್ಕೊಂಡು ಆ ಸಿಲ್ಕ್ ಥ್ರೆಡ್ ಒಳಗಡೆ ಸೇರಿಸ್ಕೊಂಡು ಮಣಿ ಹಾಕ್ಕೊಂಡು ನೀಡಲ್ಗೆ ಈ ಥರ ಈಸಿಯಾಗಿ ಪಾಸ್ ಆಗುತ್ತೆ. ನೋಡಿ, ಈ ಥರ ಪಾಸ್ ಆಗುತ್ತೆ ಈಸಿಯಾಗಿ. ಮಣಿ ಹಾಕೋದು ಕಷ್ಟ ಅನಿಸಲ್ಲ. ನೆಕ್ಸ್ಟ್ ಅದೇ ಥರ ಪಕ್ಕದಲ್ಲೇ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಮೇಲೆಯಿಂದ ನೀಡಲ್ ತಗೊಂಡು ಅಷ್ಟೇ ಉದ್ದ ಬಿಟ್ಕೋಬೇಕು. ಮತ್ತು ಒಂದು ನಾಟ್ ಹಾಕೋಷ್ಟು ಉದ್ದ ಬಿಟ್ಕೊಂಡು ಸಿಲ್ಕ್ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಹಾಗೆ ಇದಕ್ಕೂ ಎಮ್ಮಿಂಗ್ ನೀಡಲ್ ಕಾಟನ್ ಥ್ರೆಡ್ ಹಾಕ್ಕೊಂಡಿದ್ದೀನಲ್ವ, ಅದನ್ನು ಹಾಕ್ಕೊಂಡು ಹೀಗೆ ಒಂದು ಬೀಡ್ಸ್ ಹಾಕೋಬೇಕು. ಅದಕ್ಕೆ ಬೀಡ್ಸ್ ಹಾಕ್ಕೊಂಡು ಪಾಸ್ ಮಾಡಿಕೊಂಡು ಎರಡನ್ನೂ ಹಿಡ್ಕೊಂಡು ಈಗ ಒಂದು ನಾಟ್ ಹಾಕ್ಕೋಬೇಕು. ಈ ಥರ ಒಂದು ನಾಟ್ ಹಾಕ್ಕೋಬೇಕು. ನಾನು ಫುಲ್ ಹಾಕ್ಕೋತೀನಿ ಆ ಥರ. ಇವಾಗ ನೆಕ್ಸ್ಟು ಬಿಗ್ ಇರೋ ನೀಡಲ್ಗೆ 50 ಎಳೆ ಸಾರಿ ಕಲರ್ ಸಿಲ್ಕ್ ಥ್ರೆಡ್ನ ಐರನ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಸೆಂಟ್ರಲ್ಲಿ ನಾನು ಬೇಬಿ ಕುಚ್ಚು ಹಾಕ್ತಾ ಇದ್ದೀನಿ. ಫಸ್ಟು ಈ ಬೇಬಿ ಕುಚ್ಚೆಲ್ಲ ಫುಲ್ ಸಾರಿ ಫುಲ್ ಹಾಕ್ಕೊಂಡು ಹೋಗಬೇಕು. ನೆಕ್ಸ್ಟು ಬೀಡ್ಸ್ ಹಾಕಿದ್ದೀನಲ್ವ, ಮಣಿಗಳದಿದೆ ಒಂದು ಸ್ಟೆಪ್ದು, ಅದಕ್ಕೆ ಕುಚ್ಚು ಹಾಕ್ಕೋಬೇಕು. ಹಾಗಿದ್ರೆ ನೀಟಾಗಿ ಬರುತ್ತೆ ಸಾರಿ ಕುಚ್ಚಿದು. ಫಸ್ಟೇ ಬೀಡ್ಸ್ ಹಾಕೋಕೆ ಹೋದರೆ ಆಮೇಲೆ ಬೇಬಿ ಕುಚ್ಚು ಹಾಕೋಕ್ಕೆ ಕಷ್ಟ ಆಗುತ್ತೆ. ಈ ಥರ 4 ನಾಟ್ಸ್ ಹಾಕ್ಬಿಟ್ಬಿಟ್ಟು ಎಮ್ಮಿಂಗ್ ನೀಡಲ್ನ ಹಿಂದೆಯಿಂದ ಪಾಸ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕುಚ್ಚನ್ನ. ನೆಕ್ಸ್ಟು ಇದನ್ನು ಕೂಡ ಸಾರಿ ಕಲರ್ ಸಿಲ್ಕ್ ಥ್ರೆಡ್ನೇ ಬಿಗ್ ಇರೋ ನೀಡಲ್ಗೆ ಹಾಕಿಟ್ಕೊಂಡಿದ್ದೀನಿ, ಐರನ್ ಮಾಡ್ಕೊಂಡಿದ್ದೀನಿ. ಇದನ್ನು 70 ಎಳೆ ತೊಗೊಂಡಿದ್ದೀನಿ ನಾನು. ಈ ಥರ ಬೀಡ್ಸ್ಗಳ ಸೆಂಟ್ರಲ್ಲಿ ನೀಡಲ್ನ ಪಾಸ್ ಮಾಡಿಕೊಂಡು ಹಿಡ್ಕೊಂಡು ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಮುಂದೆಯಿಂದ ಸೇರಿಸ್ಕೋಬೇಕು. ಹಿಂದೆ ತಗೊಂಡು ಆ ಜರಿ ಥ್ರೆಡ್ನು ಅದ್ರ ಜೊತೆ ಹಿಡ್ಕೊಂಡು ಈ ಥರ ನಾಟ್ಸ್ ಹಾಕೋಬೇಕು. 3-4 ನಾಟ್ಸ್ ಹಾಕೊಂಡ್ರೂ ಸಾಕು. ನಾನಿಲ್ಲಿ 6-7 ನಾಟ್ಸ್ ಹಾಕೋತೀನಿ. ನಾನಿಲ್ಲಿ ಬ್ರೌನ್ ಕಲರ್ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಸಾರಿ ಫುಲ್ಲು ಬ್ರೌನ್ ಕಲರ್ ಜರಿ ಥ್ರೆಡ್ ಇದೆ. ಅದಕ್ಕೆ ಈ ಥರ ಹಿಂದೆಯಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ಇವಾಗ ಬೇಬಿ ಕುಚ್ಚು ಹಾಕಿದ್ದೀನಲ್ವ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು ಈ ಕುಚ್ಚನ್ನ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ನಾನು ಫುಲ್ ಹಾಕ್ಕೊಂಡು ಹೋಗ್ತೀನಿ. ಇವಾಗ ನಾನು ಹಾಕಿರೋ ಡಿಸೈನ್ ಈ ಥರ ಬಂದಿದೆ. ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.